ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಅನ್ವಿತಾ ಅಜಿತ್ ಶಿರ್ಗಾವೆ. ಓದುತ್ತಿರುವ ತರಗತಿ 10ನೇ ತರಗತಿ. ಶಾಲೆ ಹೆಸರು ಕೇಲಿ ಸಂಸ್ಥೆಯ ಶ್ರೀಮತಿ ಶಾರದಾ ಕೋರೆ ಪ್ರೌಢಶಾಲೆ ಅಂಕಲಿ. ಕೇಲಿ ಎಂಬ ನಮ್ಮ ಶೈಕ್ಷಣಿಕ ಸಂಸ್ಥೆ ಗ್ರಾಮೀಣ ಮಕ್ಕಳ ಶೈಕ್ಷಣಿಕ ಉನ್ನತಿಗೆ ಮೊದಲು ಆದ್ಯತೆಯಾಗಿ ನೀಡಿದ ಸೇವೆ, ಸಂಸ್ಥೆ ಕಟ್ಟಿ ಬೆಳೆಸಿದ ಸಪ್ತಋಷಿಗಳ ಶ್ರಮದ ಸಾರ್ಥಕತೆ ಹಾಗೂ ಧನ ಸಂಪತ್ತಿಗಿಂತ ವಿದ್ಯಾಸಂಪತ್ತನ್ನು ನೀಡುವುದಕ್ಕಿಂತ ಸದೃಢ ವ್ಯವಸ್ಥೆಯನ್ನು ಕಟ್ಟುವಲ್ಲಿ ಇಂದು ನಮ್ಮ ಕೇಲಿ ಸಂಸ್ಥೆ ಯಶಸ್ವಿಯಾಗಿದೆ. ಕೇಲಿ ಸಂಸ್ಥೆಯ ಸಪ್ತಋಷಿಗಳ ಪಾದಕಮಲಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇಂದಿನ ಪ್ರಸ್ತುತ ಭಾಷಣ ಸ್ಪರ್ಧೆಯಲ್ಲಿ ಸರಿ ತಪ್ಪುಗಳನ್ನ ಸರಿದೂಗಿಸಿ ತೀರ್ಪು ನೀಡತಕ್ಕಂತಹ ತೀರ್ಪುಗಾರರೇ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿರುವ ನನ್ನ ಸಕ್ಕರೆ ನಾಡಿನ ಅಕ್ಕರೆಯ ಸಹೋದರ ಸಹೋದರಿಯರೇ, ಇಂದಿನ ಪ್ರಸ್ತುತ ಭಾಷಣ ವಿಷಯ ಭಾರತದ ಆರ್ಥಿಕ ಅಭಿವೃದ್ಧಿಯ ಮೇಲೆ ಭಾರತದ ಜನಸಂಖ್ಯೆ ಪರಿಣಾಮ. ವಿಷಯದ ಆಳಕ್ಕೊಮ್ಮೆ ಗಾಳವನ್ನ ಹಾಕಿ ನೋಡಿದಾಗ ನಮಗೆ ಪ್ರಮುಖವಾಗಿ ಕಂಡುಬರುವಂತಹ ಎರಡು ವಿಷಯಗಳೆಂದರೆ, ಮೊದಲನೆಯದು ಒಂದು ಭಾರತದ ಆರ್ಥಿಕತೆ, ಎರಡನೆಯದು ಭಾರತದ ಜನಸಂಖ್ಯೆ. ಭಾರತದ ಆರ್ಥಿಕ ವಿಷಯಕ್ಕೆ ಬಂದಾಗ ನಮ್ಮ ಭಾರತ ಇನ್ನು ಮುಂದುವರಿಯುತ್ತಿರುವ ರಾಷ್ಟ್ರವಾಗಿದೆ. ಆದರೆ ಜನಸಂಖ್ಯೆ ವಿಷಯಕ್ಕೆ ಬಂದಾಗ ನಮ್ಮ ಭಾರತ ಪ್ರಸ್ತುತವಾಗಿ ವರ್ಲ್ಡ್ ಪಾಪ್ಯುಲೇಷನ್ ರಿವ್ಯೂ ರವರ ಇತ್ತೀಚಿನ ವರದಿಯ ಪ್ರಕಾರ ಪ್ರಪಂಚದಲ್ಲಿಯೇ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ. ಪ್ರಸ್ತುತವಾಗಿ ನಮ್ಮ ಭಾರತ 1.45 ಶತಕೋಟಿ ಜನಸಂಖ್ಯೆಯನ್ನು ಹೊಂದಿದ್ದು, ಈ ಹಿಂದೆ ಅಂದರೆ ಮೊದಲನೇ ಸ್ಥಾನದಲ್ಲಿದ್ದ ಚೀನಾ ದೇಶ ಪ್ರಸ್ತುತವಾಗಿ 1.42 ಶತಕೋಟಿ ಜನಸಂಖ್ಯೆಯನ್ನು ಹೊಂದಿದೆ. ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯ ಮೇಲೆ ಜನಸಂಖ್ಯೆಯು ತನ್ನದೇ ಆದ ಸಕಾರಾತ್ಮಕವಾಗಿಯೂ ಹಾಗೂ ನಕಾರಾತ್ಮಕವಾಗಿಯೂ ಪರಿಣಾಮವನ್ನು ಬೀರುತ್ತದೆ ಸ್ನೇಹಿತರೆ. ಮೊದಲನೆಯದಾಗಿ ಸಕಾರಾತ್ಮಕವಾಗಿ ನೋಡುವುದೇ ಆದರೆ ಜನಸಂಖ್ಯೆ ಎಂಬುದು ಮಾನವ ಸಂಪನ್ಮೂಲ. ಇದು ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯ ಮೇಲೆ ತನ್ನದೇ ಆದ ಪರಿಣಾಮವನ್ನು ಬೀರುತ್ತದೆ ಸ್ನೇಹಿತರೆ. ನಮ್ಮ ಮಹಾತ್ಮ ಗಾಂಧೀಜಿಯವರ ಮಾತಿನಂತೆ ಯಾವ ದೇಶ ಸಂಪದ್ಭರಿತವಾದ ಸಂತೋಷಪೂರಿತವಾದ ಮಾನವನನ್ನು ಹೊಂದುತ್ತದೆಯೋ ಆ ದೇಶ ಅಭಿವೃದ್ಧಿ ಹೊಂದಿದ ದೇಶ. ನಮ್ಮ ಭಾರತ ಶ್ರೀಮಂತ ರಾಷ್ಟ್ರ. ನಮ್ಮ ಭಾರತದಲ್ಲಿರುವ ನೈಸರ್ಗಿಕ ಸಂಪನ್ಮೂಲಗಳ ಸದ್ಬಳಕೆ ಆಗಬೇಕಾದರೆ ನಮಗೆ ಜನಸಂಖ್ಯೆ ಬೇಕು ಸ್ನೇಹಿತರೆ. ಅಷ್ಟೇ ಯಾಕೆ, ನಮ್ಮ ರಾಷ್ಟ್ರವನ್ನ ಶತ್ರು ರಾಷ್ಟ್ರಗಳಿಂದ ರಕ್ಷಿಸಿಕೊಳ್ಳಲು ನಮಗೆ ಜನಸಂಖ್ಯೆ ಬೇಕಾಗಿದೆ. ನಾಗರಿಕ ಸಮಾಜದ ಸೃಷ್ಟಿಯಾಗಬೇಕಾದರೆ ಜನಸಂಖ್ಯೆ ಬೇಕು. ಒಂದು ದೇಶದ ಸಾರಿಗೆ ಸಂಪರ್ಕ ಅಭಿವೃದ್ಧಿ ಆಗಬೇಕಾದರೂ ಜನಸಂಖ್ಯೆ ಬೇಕೇ ಬೇಕು. ಅಷ್ಟೇ ಯಾಕೆ, ಬಂಡವಾಳದ ಹೂಡಿಕೆ ಆಗಬೇಕಾದರೆ ಜನಸಂಖ್ಯೆ ಬೇಕು ಅಲ್ವಾ? ಬಂಡವಾಳದ ಹೂಡಿಕೆಯಿಂದ ಉತ್ಪಾದನೆ ಆಗುತ್ತೆ. ಉತ್ಪಾದನೆ ಹೆಚ್ಚಾಗುವುದರಿಂದ ದೇಶದ ಆರ್ಥಿಕ ಅಭಿವೃದ್ಧಿ ಆಗುತ್ತದೆ. ದೇಶದ ಆರ್ಥಿಕ ಅಭಿವೃದ್ಧಿ ಆಗುತ್ತದೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಒಂದು ದೇಶದಲ್ಲಿ ಆಡಳಿತ ನಡೆಸಬೇಕೆಂದ್ರೆ ಜನಸಂಖ್ಯೆ ಬೇಕೇ ಬೇಕು ಸ್ನೇಹಿತರೆ. ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ನೋಡಿದಾಗ ನಮಗೆ ಜನಸಂಖ್ಯೆ ಬಹಳ ಮುಖ್ಯವೆನಿಸುತ್ತದೆ ಸ್ನೇಹಿತರೆ. ಆದರೆ ಯಾವುದೂ ಕೂಡ ಮಿತಿಮೀರಿ ಬಳಕೆಯಾಗಬಾರದು. ಅತಿಯಾದರೆ ಅಮೃತವೂ ಸಹ ವಿಷ ಅಲ್ಲವೇ? ಹಾಗೆಯೇ ಒಂದು ಭಾರತದ ಆರ್ಥಿಕ ಅಭಿವೃದ್ಧಿಯ ಮೇಲೆ ಜನಸಂಖ್ಯೆಯು ತನ್ನ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ. ನಾವು ಅರ್ಥಶಾಸ್ತ್ರದಲ್ಲಿ ತಿಳಿದುಕೊಂಡಿರುವ ಹಾಗೆ ಜನಸಂಖ್ಯಾ ಸ್ಫೋಟದಿಂದ ಹಲವಾರು ದುಷ್ಪರಿಣಾಮಗಳು ಉಂಟಾಗುತ್ತಿವೆ. ಅತಿಯಾದ ಜನಸಂಖ್ಯೆ ಹೆಚ್ಚಳದಿಂದ ಮೂಲ ಸೌಲಭ್ಯಗಳ ಕೊರತೆಯುಂಟಾಗುತ್ತಿದೆ. ಪ್ರಪಂಚದಲ್ಲಿ ನಮ್ಮ ಭಾರತ ದೇಶ ವಿಸ್ತೀರ್ಣದಲ್ಲಿ 7ನೇ ಅತಿ ದೊಡ್ಡ ರಾಷ್ಟ್ರವಾಗಿದ್ದು, ಆದರೆ ಜನಸಂಖ್ಯೆಯಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇದರಿಂದ ಭೌತಿಕ ಸಂಪನ್ಮೂಲಗಳ ಕೊರತೆಯುಂಟಾಗುತ್ತದೆ. ಜಗತ್ತಿನಲ್ಲಿ ಜೀವ ಸಂಕುಲಗಳ ಜೀವನಕ್ಕೆ ಜಾಗವಿಲ್ಲದೆ ಜೀವಿಗಳ ಜೀವ ಜರ್ಜರಿತವಾಗುತ್ತದೆ. ಮಿತಿ ಮೀರಿದ ಬಳಕೆ ಹಾಗೂ ಅಧಿಕ ಜನಸಂಖ್ಯೆ ಹೆಚ್ಚಳದಿಂದ ಇಂದು ನಾವು ಎದುರಿಸುತ್ತಿರುವ ಪರಿಸರದ ಸಮಸ್ಯೆಗೆ ಮೂಲ ಆಧಾರವಾಗಿದೆ ಸ್ನೇಹಿತರೆ. ಮನುಷ್ಯನಿಗೆ ಜೀವನಾಧಾರವನ್ನು ಉತ್ಪಾದಿಸುವ ಭೂಮಿಯಲ್ಲಿರುವ ಶಕ್ತಿಗಿಂತ ಜನಸಂಖ್ಯೆಯ ಶಕ್ತಿ ಅನಿರ್ದಿಷ್ಟವಾಗಿ ಹೆಚ್ಚಾಗ್ತಾನೆ ಇದೆ ಸ್ನೇಹಿತರೆ. ಇದರಿಂದ ನೈತಿಕ ಸಂಪನ್ಮೂಲಗಳ ಅತಿಯಾದ ಬಳಕೆಯಾಗುತ್ತದೆ, ನಿರುದ್ಯೋಗ ತಾಂಡವವಾಡುತ್ತದೆ, ಇದರಿಂದ ಮತ್ತೆ ಬಡತನ ಉಂಟಾಗುತ್ತದೆ, ದೇಶದ ಅಸಮಾಧಾನ ಉಂಟಾಗುತ್ತದೆ. ಇದರಿಂದ ದೇಶದ ಆರ್ಥಿಕ ಅಭಿವೃದ್ಧಿ ಕುಂಠಿತಗೊಳ್ಳುತ್ತದೆ ಸ್ನೇಹಿತರೆ. ಜನಸಂಖ್ಯೆ ಹೆಚ್ಚಳದಿಂದ ಮಾನವ ಸಂಪನ್ಮೂಲವು ಮಿಂಚಿನಂತೆ ಮಿತಿ ಮೀರಿ ಮುಂದುವರಣೆ ಇಲ್ಲದೆ ಮುಂದುವರಿಯುತ್ತಿದ್ದರೆ ಮಹೋನ್ನತಿಕ ಮಾರಕವಾಗಬಹುದು. ಮಾನವೀಯತೆ ಮಾಯವಾಗಿ ಹೋಗಬಹುದು. ಮಾನ ನಷ್ಟ, ಮಾನಹಾನಿಗಳು ಉಂಟಾಗಬಹುದು ಸ್ನೇಹಿತರೆ. ಅಷ್ಟೇ ಯಾಕೆ, ಮಿತಿ ಮೀರಿದ ಮನುಕುಲದಿಂದ ಮಾರಕವಾಗಬಹುದು ಸ್ನೇಹಿತರೆ. ನೀವೇ ಯೋಚನೆ ಮಾಡಿ, ನಮ್ಮ ಭಾರತದ ಆರ್ಥಿಕ ಅಭಿವೃದ್ಧಿಯ ಮೇಲೆ ಜನಸಂಖ್ಯೆಯು ಸಕಾರಾತ್ಮಕವಾಗಿಯೂ ಹಾಗೂ ನಕಾರಾತ್ಮಕವಾಗಿಯೂ ತನ್ನದೇ ಆದ ಪರಿಣಾಮವನ್ನು ಬೀರುತ್ತದೆ ಎಂದು ಹೇಳುತ್ತಾ ನನ್ನ ಭಾಷಣಕ್ಕೆ ವಿರಾಮ ನೀಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.